Everyone, namaste. Welcome back to my video. Day 12 of 21 days regularly video posting challenge. I hope you all are doing good. So today, one more interesting and very useful topic for everyone who want to make money online. Though mind it, I am also new here. So whatever experience, whatever knowledge I am gaining, I am going to share with you people so that it will be benefited to you people as well. So coming back to the topic, ಆನ್ಲೈನ್ ನೀವು ಯಾವ್ದು ರೀತಿ ನೀವು ಅರ್ನ್ ಮಾಡಬಹುದು ಅಥವಾ ಮನಿ ಅರ್ನ್ ಮಾಡಬಹುದು ಅಥವಾ ಐಡೆಂಟಿಟಿ ಅರ್ನ್ ಮಾಡಬಹುದು ಅಂತ ಅಂದ್ರೆ ಫಸ್ಟ್ ರನ್ನಿಂಗ್ ಇಸ್ ಅಫಿಲಿಯೇಟ್ ಮಾರ್ಕೆಟಿಂಗ್. ಐ ಹೋಪ್ 99% ಆಫ್ ದ ಪೀಪಲ್ ಎಲ್ಲರಿಗೂ ಗೊತ್ತಿರುತ್ತೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಏನಂತ. ಸೊ ನಾನು ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಅನ್ ಅಫಿಲಿಯೇಟ್ ಅಸೋಸಿಯೇಟ್ ಇನ್ affiliate marketing person linked up with Amazon. So ಅದೇ ಅಮೆಝಾನ್ ಪ್ರಾಡಕ್ಟ್ ಲಿಂಕ್ ನ ನೀವು ಯಾವ್ದಾದ್ರು ಪೇಜ್ ಅಲ್ಲಿ ನಿಮ್ದು ಪರ್ಸನಲ್ ಪೇಜ್ ಅಥವಾ ಸೋಷಿಯಲ್ ಮೀಡಿಯಾ ಕ್ರಿಯೇಟ್ ಮಾಡಬೇಕಾಗತ್ತೆ. ಸೊ ಅದರಲ್ಲಿ ನೀವು ಲಿಂಕ್ ನ ಪೋಸ್ಟ್ ಮಾಡಿಬಿಟ್ಟು ಹೂ ಎವರ್ ಪರ್ಚೇಸಸ್ ಫ್ರಮ್ ಯೋರ್ ಪ್ರಿಸ್ಕ್ರೈಬ್ಡ್ ಲಿಂಕ್, ಯು ವಿಲ್ ಬಿ ಬೆನಿಫಿಟೆಡ್ ವಿತ್ ದ ಹೆಲ್ಪ್ ಆಫ್ ಕಮಿಷನ್ through that product link. So this is very short. ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನಾದ್ರು ಡೀಟೇಲ್ ಆಗಿ ಏನಾದ್ರು ಅಮೆಝಾನ್ ಅಫಿಲಿಯೇಟ್ ಬಗ್ಗೆ ಏನಾದ್ರು ನಿಮ್ಗೆ ಇನ್ಫಾರ್ಮೇಶನ್ ಬೇಕಿತ್ತು ಅಥವಾ ಅಮೆಝಾನ್ ಅಸೋಸಿಯೇಟ್ ಪ್ರೋಗ್ರಾಮ್ ಇಂದ ನೀವು ಹೆಂಗೆ ಕ್ರಿಯೇಟ್ ಮಾಡಬಹುದು ಐಡಿ ಅಥವಾ ಅದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಬೇಕಿದ್ರೆ ಯು ಕಮೆಂಟ್ ಡೌನ್ ಬಿಲೋ. ನೆಕ್ಸ್ಟ್ ವಿಡಿಯೋ or another within 2-3 days I'll try to explain you on that. Whatever information I have an information, not to worry, I'm just telling you. And so Amazon affiliate ಅಥವಾ ಯಾವ್ದಾರ affiliate program, affiliate marketing ಮಾಡಬಹುದು. In short, I'm just telling affiliate marketing, online educator. ಇವಾಗ ಆನ್ಲೈನ್ ಎಜುಕೇಟರ್ ಅಂದ್ರೆ ಆನ್ಲೈನ್ ಕ್ಲಾಸಸ್ ಎಲ್ಲ ತಗೋತಿರ್ತಾರೆ ನೋಡಿ, ವಾಟ್ ಎವರ್ ಸಬ್ಜೆಕ್ಟ್ಸ್ ಇಟ್ ಈಸ್. ಯುಡೆಮಿ ಆಪ್ ಇದೆ ಅಥವಾ ಕ್ಲೆವರ್ ಆಪ್ ಅಂತ ಇದೆ, ಎಷ್ಟೊಂದು ಆಪ್ಸ್ ಇದೆ ವಿಚ್ ಪ್ರೊವೈಡ್ ಆನ್ಲೈನ್ ಸರ್ವಿಸಸ್. ನೀವು ಸ್ಟೂಡೆಂಟ್ಸ್ ಅನ್ನ ಆನ್ಲೈನ್ ಟ್ಯೂಟರ್ ಆಗಿ ತಗೊಂಡು ಕನ್ವರ್ಟ್ ಮಾಡ್ಕೊಂಡು ಯು ಕ್ಯಾನ್ ಅರ್ನ್ ಗುಡ್ ಅಮೌಂಟ್ ಆಫ್ ಮನಿ ಆಸ್ ಪರ್ ಅವರ್ಲಿ ಬೇಸಿಸ್. ಅಂಡ್ ರೀಸೆಲಿಂಗ್ ಆಪ್ಸ್, ಎಷ್ಟೊಂದು ರೀಸೆಲಿಂಗ್ ಆಪ್ಸ್ ಇದೆ. So, and one more thing is transcription and translation jobs. ಇವಾಗ ತಮಿಳ್ ಇಂದ ಕನ್ನಡ, ಕನ್ನಡ ಇಂದ ಇಂಗ್ಲಿಷ್, ಇಂಗ್ಲಿಷ್ ಇಂದ ಮಲಯಾಳಂ ಅಥವಾ ಆಡಿಯೋ ಅಥವಾ ವಾಯ್ಸ್ ಆರ್ಟಿಸ್ಟ್, ಈ ತರ ಟ್ರಾನ್ಸ್ಲೇಷನ್ ಜಾಬ್ಸ್ ಇರುತ್ತೆ. ದಟ್ ಈಸ್ ಆಲ್ಸೋ ಡನ್ ಆನ್ಲೈನ್ ಓನ್ಲಿ. ಅಂಡ್ ಒನ್ ಮೋರ್ ಥಿಂಗ್ ಇಸ್ ಫ್ರೀಲಾನ್ಸಿಂಗ್. ಸೊ ಫ್ರೀಲಾನ್ಸಿಂಗ್ ಅಲ್ಲೂ ಕೂಡ ನೀವು ಈವನ್ ಇಂಡಿಯನ್ ಕ್ಲೈಂಟ್ಸ್ ಅಥವಾ ಫಾರಿನ್ ಕ್ಲೈಂಟ್ಸ್ಗೆ ನೀವು ವಾಯ್ಸ್ ಆರ್ಟಿಸ್ಟ್ ಆಗಿ ಅಥವಾ ಟ್ರಾನ್ಸ್ಲೇಷನ್ ಕನ್ವರ್ಟ್ ಲ್ಯಾಂಗ್ವೇಜಸ್ ಎಲ್ಲ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟು ಅಥವಾ ಏನಾದ್ರೂ ಡೇಟಾ ಅನಾಲಿಟಿಕ್ಸ್ ಬೇಸ್ ಇದ್ರೆ ಅದನ್ನೇನಾದ್ರೂ ವರ್ಕ್ ಮಾಡ್ಕೊಂಡ್ಬಿಟ್ಟು ವಾಟ್ ಎವರ್ ಫೀಲ್ಡ್ ಆನ್ಲೈನ್ ವರ್ಕ್ ಮಾಡಿ ನೀವು ಫ್ರೀಲಾನ್ಸಿಂಗ್ ಜಾಬ್. ಫ್ರೀಲಾನ್ಸಿಂಗ್ ಅಲ್ಲಿ ತುಂಬಾ ವೆರೈಟಿ ಇದೆ, ತುಂಬಾ ಜಾಸ್ತಿ ಆಪ್ಷನ್ಸ್ ಇದೆ. ಸೊ ಯು ಕ್ಯಾನ್ ಚೂಸ್ ಯೋರ್ role and choose your comfort level, and then you can work to that. And also online business ತೆಗಿಬಹುದು. ನೀವು ಯಾವ್ದು ಫೀಲ್ಡ್ ಅಲ್ಲಿ ಎಕ್ಸ್ಪರ್ಟೀಸ್ ಹೊಂದಿದ್ದೀರಾ, ಸೊ ಅದನ್ನ ನೀವು ಆನ್ಲೈನ್ ಇವಾಗ ಎಷ್ಟೊಂದು ಹೋಮ್ ಮೇಡ್ ಪ್ರಾಡಕ್ಟ್ಸ್, ಆಯುರ್ವೇದಿಕ್ ಪ್ರಾಡಕ್ಟ್ಸ್, ಹರ್ಬಲ್ ಪ್ರಾಡಕ್ಟ್ಸ್ ಅಥವಾ ಹ್ಯಾಂಡ್ ಮೇಡ್ ಚಾಕ್ಲೇಟ್ಸ್, ಗಿಫ್ಟ್ ಹ್ಯಾಂಪರ್ಸ್ ಅಂತ ತುಂಬಾ ಆನ್ಲೈನ್ ಪ್ರಾಡಕ್ಟ್ಸ್ ಕೂಡ ಎಷ್ಟೊಂದು ಜನ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ದಟ್ ಈಸ್ ಆಲ್ಸೋ ಒನ್ ಕೈಂಡ್ ಆಫ್ online source of earning, and also obviously content creator. So if you create content, you can source all these things in your social media account. Okay, so in short, ಆನ್ಲೈನ್ ಅಲ್ಲಿ ತುಂಬಾ ಆಪ್ಷನ್ಸ್ ಇದೆ ಅರ್ನ್ ಮಾಡೋದು, ಬಟ್ ಯು ಶುಡ್ ಹ್ಯಾವ್ ಅ ಲಾಟ್ ಆಫ್ ಪೇಷನ್ಸ್, ಡೆಡಿಕೇಶನ್ ಅಂಡ್ ಕನ್ಸಿಸ್ಟೆನ್ಸಿ. ದಟ್ ಈಸ್ ಆಲ್ ಐ ವಾಂಟ್ ಟು ಸೇ. I am also a beginner, a new content creator. Just ಎಲ್ಲರಿಗೂ ಮೋಟಿವೇಶನ್ ಆಗಲಿ. ನನ್ನ ಕಡೆ ಏನ್ ಐಡಿಯಾಸ್ ಇದೆ ಐ ವುಡ್ ಲವ್ ಟು ಶೇರ್ ಅಂಡ್ ಹೆಲ್ಪ್ ಯು ಔಟ್. ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ಮೀ. ಕಮೆಂಟ್ ಡೌನ್ ಬಿಲೋ ಯಾವ್ದು ಬಗ್ಗೆ ನಾವು ಟಾಪಿಕ್ ಬಗ್ಗೆ ವಿಡಿಯೋ ಮಾಡಬಹುದು ಅಂತ. ಸೊ ಐ ಆಮ್ ರೆಡಿ ಟು ಶೇರ್. ಎಷ್ಟೊಂದು ಟಾಪಿಕ್ಸ್ ಇರುತ್ತೆ, ಫೈನಾನ್ಸ್ ರಿಲೇಟೆಡ್ ಟಾಪಿಕ್ಸ್ ಇರುತ್ತೆ, ಇನ್ವೆಸ್ಟ್ಮೆಂಟ್ಸ್ ರಿಲೇಟೆಡ್ ಟಾಪಿಕ್ ಇರುತ್ತೆ, ವಿಚ್ ಐ ಆಮ್ ವೆರಿ ಕಂಫರ್ಟೇಬಲ್. ಸೊ ಅದರಲ್ಲೂ ಐ ಕ್ಯಾನ್ ಶೇರ್ ವಾಟ್ ಎವರ್ ನಾಲೆಜ್ ಐ have. So
Yeah, this is all about today's video. Thank you so much. See you in my next video. Till then, bye.